ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡೋಣಪ್ಪ ಅಂತ ಹೇಳಿ ಅಂದ್ರೆ ಗುಣಿತಾಕ್ಷರಗಳು ಅಥವಾ ಕಾಗುಣಿತಾಕ್ಷರಗಳು ಅಂತ ಹೇಳಿನು ಕರಿತೀವಿ. ಹೌದಾ? ಗುಣಿತಾಕ್ಷರ ಅಂದ್ರೆ ಏನಪ್ಪಾ? ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಆಗ್ತವೆ. ಏನಪ್ಪಾ? ವ್ಯಂಜನಗಳಂದ್ರ ಅವು ವ್ಯಂಜನಗಳಿಗೆ ಸ್ವರಗಳು ಈ ಸ್ವರಗಳು ಸೇರಿ ಏನಾಗ್ತವು? ಗುಣಿತಾಕ್ಷರ ಅಥವಾ ಕಾಗುಣಿತ ಆಗ್ತವು. ಇವುಗಳಿಗೆ ನಾವು ಏನಂತ ಕರಿತೀವಿ? ಕಾಗುಣಿತ ಅಂತ ಹೇಳಿನ ಕರಿತೀವಿ. ವ್ಯಂಜನ ಮತ್ತ ಸ್ವರ ಸೇರಿ ಏನಾಗ್ತವು ಅಂತ ಹೇಳಿದ್ದು ಕಾಗುಣಿತ ಅಥವಾ ಗುಣಿತಾಕ್ಷರ ಆಗ್ತವು ಅಂತ ಹೇಳಿದ್ದಾರೆ. ಯಾವ ರೀತಿ ಅಂತ ಹೇಳಿ ಅಂದ್ರೆ ಕ ವ್ಯಂಜನ, ಸ್ವರ ಹ, ಕಾಗುಣಿತ ಏನಾಗ್ತತಿ? ಕ ಪ್ಲಸ್ ಆ ಕ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಉ ಕು, ಕ ಪ್ಲಸ್ ಉ ಕು, ಕ ಪ್ಲಸ್ ರು ಕ್ರು, ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಂ ಕಂ, ಕ ಪ್ಲಸ್ ಅಹ ಕಹ. ಇಲ್ಲಿಗೆ ನೀವ್ ಹೇಳ್ರಿ. ಹೌದಾ? ಸರಿ, ಇಲ್ಲಿ ನೋಡಿ. ಅ ಪ್ಲಸ್ ಅ ಏನಾಗ್ತತಿ? ಹ ಆಗ್ತತಿ. ಹೌದಾ? ಈಗ ಯ ಪ್ಲಸ್ ಉ ಏನಾಗ್ತತಿ? ಯು ಆಗ್ತತಿ. ಹೌದಾ? ಈಗ ಕ ಪ್ಲಸ್ ರು ಏನಾಗ್ತತಿ? ಕ್ರೂ ಆಗ್ತತಿ. ಠ ಪ್ಲಸ್ ಇ ಏನಾಗ್ತತಿ? ಟಿ ಆಗ್ತತಿ. ಹೌದಾ? ನ ಪ್ಲಸ್ ಐ ಏನಾಗ್ತತಿ? ನೈ. ಹೌದಾ? ಇದೇ ರೀತಿಯಾಗಿ ಬರೆಯೋದು. ಬಿಡಿ.